ಸ್ನೇಹಿತರೆ, ಸಾಧಕರು ಹೇಗೆ ತಮ್ಮ ಕಷ್ಟಗಳನ್ನೇ ಸಾಧನೆಯ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಯಶಸ್ವಿಯಾಗಿರುತ್ತಾರೆ. ಅಂಥವರಲ್ಲಿ ಒಬ್ಬರನ್ನು ನಾನು ನಿಮಗೆ ಪರಿಚಯಿಸುತ್ತೇನೆ. ಸ್ಪೇನ್ ದೇಶದ ಜೂಲಿಯೋ ಎಂಬ 10 ವರ್ಷದ ಬಾಲಕನಿಗೆ ಒಂದು ಕನಸಿತ್ತು. ತಾನೊಬ್ಬ ಶ್ರೇಷ್ಠ ಫುಟ್ಬಾಲ್ ಆಟಗಾರನಾಗಬೇಕೆಂದು ಹಾಗೂ ತನ್ನ ದೇಶದ ಪ್ರಖ್ಯಾತ ಫುಟ್ಬಾಲ್ ಕ್ಲಬ್ ರಿಯಲ್ ಮ್ಯಾಡ್ರಿಡ್ನ ಪರವಾಗಿ ಆಟವಾಡಬೇಕೆಂದು. ಅದಕ್ಕಾಗಿ ದಿನವೆಲ್ಲ ಫುಟ್ಬಾಲ್ ಆಟ ಆಡುತ್ತಿದ್ದ, ಅಭ್ಯಾಸ ಮಾಡುತ್ತಿದ್ದ. ಎಲ್ಲೇ ಫುಟ್ಬಾಲ್ ಆಟವಿದ್ದರೂ ಅಲ್ಲಿಗೆ ಹೋಗಿ ಆಸಕ್ತಿಯಿಂದ ಗಮನಿಸುತ್ತಿದ್ದ. ಅವನಿಗೆ 20 ವರ್ಷಗಳಾಗುವಷ್ಟರಲ್ಲಿ ಆಟದಲ್ಲಿ ಪರಿಣಿತಿ ಹೊಂದಿದ. ಅವನ ಆಟ ಆಡುವ ಶೈಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ತನ್ನ ಅಚ್ಚುಮೆಚ್ಚಿನ ಕ್ಲಬ್ ರಿಯಲ್ ಮ್ಯಾಡ್ರಿಡ್ ಜೊತೆ ಆಟವಾಡಲು ಒಪ್ಪಂದವಾಯಿತು. ಫುಟ್ಬಾಲ್ ಪಂಡಿತರು ಸಹ ಇವನೊಬ್ಬ ಅತಿ ಶ್ರೇಷ್ಠ ಗೋಲ್ ಕೀಪರ್ ಆಗುವನೆಂದು, ದೇಶಕ್ಕೆ ಕೀರ್ತಿ ತರುವನೆಂದು ಭವಿಷ್ಯ ನುಡಿದಿದ್ದರು. 1963ರ ಒಂದು ಸಂಜೆ ಜೂಲಿಯೋ ತನ್ನ ಗೆಳೆಯರೊಡನೆ ಮನರಂಜನೆಗಾಗಿ ಕಾರಿನಲ್ಲಿ ತೆರಳುತ್ತಿದ್ದಾಗ ಘೋರ ಅಪಘಾತ ಸಂಭವಿಸಿತು. ಯುವಕ ಜೂಲಿಯೋ ಆಸ್ಪತ್ರೆ ಸೇರಿದ. ಆತನ ಸೊಂಟದ ಕೆಳಗಿನ ಅಂಗ ಪೂರ್ಣ ನಿಷ್ಕ್ರಿಯವಾಯಿತು. ವೈದ್ಯರು ಈತ ಎಂದೆಂದಿಗೂ ಆಟವಾಡದಿರಲಿ, ನಡೆಯಲು ಸಾಧ್ಯವಾಗದಷ್ಟು ಹಾನಿಯಾಗಿದೆ ಅಂದುಬಿಟ್ಟರು. ಫುಟ್ಬಾಲ್ ತಾರೆಗೆ ಆಗ ಬಯಸಿದ್ದ ಜೂಲಿಯೋ ಆಸ್ಪತ್ರೆಯ ಹಾಸಿಗೆಯಲ್ಲಿಯೇ ಕಾಲ ಕಳೆಯುವಂತಾಯಿತು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ನೋವು, ಪರಿತಾಪ, ದುಃಖ, ಕೋಪ, ವಿಷಾದಗಳಿಂದ ಕೂಡಿದ ಅವನ ಜೀವನ ಯಾತನೆಮಯವಾಗಿತ್ತು. ತನ್ನ ನೋವನ್ನು ಸ್ವಲ್ಪ ಮಟ್ಟಿಗೆ ಮರೆಯಲೆಂಬಂತೆ ಅವನು ಕೆಲವು ಪದ್ಯಗಳನ್ನು ಮತ್ತು ಕವನಗಳನ್ನು ಬರೆಯತೊಡಗಿದ. ತನಗೆ ಸರಿ ಎನಿಸುವ ರಾಗದಲ್ಲಿ ಆಡತೊಡಗಿದ. ಇದು ಅವನ ಮನಸ್ಸಿಗೆ ಸ್ವಲ್ಪ ಹಿತ ನೀಡುತ್ತಿದ್ದವು. ಕಣ್ಣಲ್ಲಿ ನೀರು, ಕೈಯಲ್ಲಿ ಪೆನ್ನು ಅವನ ಸಂಗತಿಯಾದವು. ದಾದಿಯೊಬ್ಬಳು ಇವನಿಗೆ ಒಮ್ಮೆ ಒಂದು ಗಿಟಾರ್ ತಂದುಕೊಟ್ಟಳು. ಎಂದೆಂದೂ ಗಿಟಾರವನ್ನು ಬಾರಿಸದ ಜೂಲಿಯೋ ತನಗೆ ತೋಚಿದಂತೆ ಅದನ್ನು ನುಡಿಸತೊಡಗಿದ. ಕೆಲವೇ ದಿನಗಳಲ್ಲಿ ಅವನಿಗೆ ಹಾಡಿಗೆ ತಕ್ಕಂತೆ ಗಿಟಾರ್ ನುಡಿಸಲು ಸಾಧ್ಯವಾಯಿತು. ಹೀಗೆ 18 ತಿಂಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಬಂದ ಜೂಲಿಯೋ ಕವನಗಳನ್ನು ಬರೆಯುವುದರಲ್ಲಿ, ಆಡುವುದರಲ್ಲಿ ಪರಿಣಿತಿ ಪಡೆದುಕೊಂಡ. ಅಪಘಾತವಾಗಿ 5 ವರ್ಷಗಳ ಬಳಿಕ ಸಂಗೀತದ ಸ್ಪರ್ಧೆಯೊಂದರಲ್ಲಿ ಭಾಗವಹಿಸಿ ಮೊದಲನೇ ಬಹುಮಾನವನ್ನು ಪಡೆದ. ಇದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಅವನು ಫುಟ್ಬಾಲ್ ಆಟಗಾರನಾಗುವ ಕನಸು ನನಸಾಗದಿದ್ದರೆ ಏನಂತೆ, ಅವನೊಬ್ಬ ಶ್ರೇಷ್ಠ ಸಂಗೀತಗಾರನಾದ. ವಿಶ್ವದ ಶ್ರೇಷ್ಠ 10 ಸಂಗೀತಗಾರರಲ್ಲಿ ಇವನು ಒಬ್ಬ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದ. ಅವನು ಆಡಿದ ಸಂಗೀತದ ಆಲ್ಬಮ್ಗಳು ಎಷ್ಟು ಜನಪ್ರಿಯವಾದವೆಂದರೆ 300 ಮಿಲಿಯನ್ಗಳಷ್ಟು ಆಲ್ಬಮ್ಗಳು ಖರ್ಚಾಗಿ ಜಾಗತಿಕ ದಾಖಲೆಯನ್ನೇ ಸೃಷ್ಟಿಸಿತು. ಸ್ವಲ್ಪ ಯೋಚಿಸಿ, ಜೂಲಿಯನಿಗೆ ಅಪಘಾತವಾಗದಿದ್ದರೆ ಅವನೊಬ್ಬ ಗೋಲ್ ಕೀಪರ್ ಆಗಿ ಕೆಲ ಕಾಲದ ಮೇಲೆ ಜನರ ಮನಸ್ಸಿನಲ್ಲಿ ಮರೆಯಾಗುತ್ತಿದ್ದ. ಅದೇ ಈಗ ಅವನು ಅಭಿಮಾನಿಗಳ ಕಣ್ಮಣಿಯಾಗಿಬಿಟ್ಟ. ಅವನ ಸಂಗೀತ ಕಚೇರಿಗಳಿಗಂತೂ ಜನ ಹುಚ್ಚೆದ್ದು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದರು. 1963ರಲ್ಲಿ ಜೂಲಿಯನಿಗಾದ ಪರಿಸ್ಥಿತಿ ನಮಗೂ ಆಗಬಹುದು. ಹತಾಶೆ ಅಥವಾ ಅಪಘಾತ, ವಿಫಲತೆ ಅಥವಾ ನಿರಾಶೆ. ಆದರೆ ಜೀವನದ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ಸದಾ ತೆರೆದಿರುತ್ತದೆ. ಆದರೆ ನಾವೇನು ಮಾಡುತ್ತೇವೆ? ಮುಚ್ಚಿದ ಬಾಗಿಲಿನ ಕಡೆಗೆ ಹೋಗಿ ನಿರಾಶರಾಗುವುದರ ಬದಲು ಬೇರೊಂದು ತೆರೆದ ಬಾಗಿಲನ್ನು ಹುಡುಕಬೇಕು. ವಿಫಲತೆಯೊಡನೆ ಹೋರಾಡಿದರೆ ಜಯದ ಬಾಗಿಲು ತಾನಾಗೇ ತೆರೆದುಕೊಳ್ಳುತ್ತದೆ. ನಿಮ್ಮ ನಂಬಿಕೆಯ ಮೇಲೆ ವಿಫಲತೆಯ ನೆರಳು ಸಹ ಬೆಳೆದಂತೆ ಎಚ್ಚರವಹಿಸಿ. ನಿಮಗಿರುವ ವಿಶಿಷ್ಟ ಪ್ರತಿಭೆಯನ್ನು ಬಳಸಿಕೊಳ್ಳಿ. ಆಗ ನೀವು ಒಬ್ಬ ಉಜ್ವಲ ನಕ್ಷತ್ರದಂತೆ ಬೆಳಗಬಲ್ಲಿರಿ. CET ಪರೀಕ್ಷೆಯಲ್ಲಿ ಪಾಸಾದರೆ ನೀವು ಒಬ್ಬ ಇಂಜಿನಿಯರ್ ಅಥವಾ ವೈದ್ಯರಾಗಬಹುದು ಅಷ್ಟೇ. ಆಲ್ಬರ್ಟ್ ಐನ್ಸ್ಟೈನ್ ಪಾಲಿಟೆಕ್ನಿಕ್ ಸೇರಲು ಅವಶ್ಯಕವಾಗಿದ್ದ ಪ್ರವೇಶ ಪರೀಕ್ಷೆಯಲ್ಲಿ ನಾಪಾಸಾದ, ಆದರೆ ವಿಶ್ವವಿಖ್ಯಾತ ವಿಜ್ಞಾನಿಯಾಗಿ ಬೆಳಗಿದ. ಕೇರಳದ ಯುವಕ ಗೋಪಾಲ್ ಕೃಷ್ಣನ್ ವೈದ್ಯನಾಗುವ ಹಂಬಲದಿಂದ CET ಪರೀಕ್ಷೆ ತೆಗೆದುಕೊಂಡ, ಅದರಲ್ಲಿ ವಿಫಲನಾದ. ಆದರೆ ಈಗ ಅವರು ಇನ್ಫೋಸಿಸ್ ಅತ್ಯುನ್ನತ ಹುದ್ದೆಯಲ್ಲಿ ಪ್ರಖ್ಯಾತರಾಗಿದ್ದಾರೆ. ವೈದ್ಯನಾಗಿದ್ದರೆ ಕೇರಳದ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಸಾಧಾರಣ ವೈದ್ಯರಾಗಿರುತ್ತಿದ್ದರು. ಗೋಪಾಲಕೃಷ್ಣನ್ ಈಗ ತನ್ನ ಪ್ರತಿಭೆಯಿಂದಾಗಿ ವಿಶ್ವವಿಖ್ಯಾತ. ಆದ್ದರಿಂದ ಜೀವನದಲ್ಲಿ ನಾವಂದುಕೊಂಡಂತೆ ಆಗದಿದ್ದರೆ ಅದರಿಂದ ನಿರಾಶರಾಗಿ ಜೀವನವೇ ಇಲ್ಲಿಗೆ ಮುಗಿದು ಹೋಯಿತು ಎಂದು ಭಾವಿಸದೆ, ಹತಾಶರಾಗದೆ ಇನ್ನೊಂದು ಕ್ಷೇತ್ರದಲ್ಲಿ ಮುನ್ನುಗ್ಗಬೇಕು. ಆಗ ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ.